ನನ್ನ ನೆರಳು ಮುಟ್ಟೋಕ್ಕೂ ನಾನು ಬಿಡೋದಿಲ್ಲ. ಹೋಗ. ಏಯ್, ಇನ್ನು ನಿಂತಿದ್ಯಾ? ಹೋಗ. ಸಿದ್ದು, ನಡಿ ಹೊರಡೋಣ. ಏನು ರೂಪ, ಅಪ್ಪಯ್ಯ ನೀನ್ ಕ್ಷಮಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ನಾನು ಕ್ಷಮಿಸಕ್ಕಾಗದೇ ಇರೋಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಮೈನಂಗೋಸ್ಕರ ಪ್ರೀತಿಯಿಂದ ಸಾರ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಇದನ್ ಕೊಡಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ಸಿದ್ಧ ಎತ್ಕೊಂಡೋಗ್ಲಾ? ಹೋಗ್ಲಾ? ತಗೋ ರೂಪ, ಮೈನಾ ನೀನ್ ತಗೋ. ಮೈನಾ ತಗೊಳವ. ನೀನ್ ಮಾಡ್ಕೊಂಡ್ ಬಂದಿರೋದು ವಿಷ ವಿಷ ಕಣೋ ಇದು. ಅಪ್ಪಯ್ಯ, ಅಪ್ಪಯ್ಯ. ಜಯಂತಿ, ಇವತ್ತು ಲಂಚ್ ಬಾಕ್ಸಿಗೆ ಏನ್ ತಂದಿದ್ಯಾ? ಧ್ರುವ, ಎಲ್ಲಿ ಹೋಗ್ಬಿಟ್ಟಿದ್ಯೋ ನೀನು? ನೀನಿಲ್ಲ ಅಂದ್ರೆ ನನ್ನ ಕೈ ಕಾಲೇ ಆಡಲ್ಲ ನೋಡು. ಇವ್ರನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ನನ್ನ ಕೈಲಂತೂ ಆಗಲ್ಲ. ಧ್ರುವ, ಮೈನಾ ಸಿಕ್ಕಿದ್ಲಾ? ಏನಂದ್ಲು? ಇಲ್ಲ ಜಯಂತಿ, ಸಿಗೋದಿರ್ಲಿ. ಮೈನಾ ಅವ್ರನ್ನ ನೋಡಕ್ಕೂ ಆಗ್ಲಿಲ್ಲ. ಇದ್ದಕ್ಕಿದ್ದಂಗ್ ಮೈನಾಗ್ ಏನಾತಂತ? ಎಲ್ಲಾ ಚೊಲೋ ಆತನ ಹೊತ್ನಾಗ ಹಿಂಗಾಡಕತ್ತಾಳಲ್ಲ? ಧ್ರುವ, ನೀವಿಬ್ರು ಏನಾದ್ರೂ ಗಲಾಟೆ ಮಾಡ್ಕೊಂಡ್ರಾ? ಇಲ್ಲ ಆನಂದ್, ಮಾತೇ ಆಡ್ತಿಲ್ಲ ಅಂತ ಹೇಳ್ತಿಲ್ವಾ? ಗಲಾಟೆ ಹೇಗ್ ಮಾಡ್ಕೋತೀವಿ? ಅವತ್ತು ಹಾಸ್ಪಿಟ್ಲಿಂದ ಬಂದಾಗ್ಲಿಂದ ಯಾಕೋ ಒಂಥರ ಆಡ್ತಿದ್ದಾರೆ. ಇವಳು ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ? ಆದ್ರೆ ಅಮ್ಮ ಹಠ ಮಾಡಿ ವಾರ್ಡನ್ ಮೇಡಮ್ ಹತ್ರ ಪರ್ಮಿಷನ್ ತಗೊಂಡು ಹೋಗಿ ಮಾತಾಡ್ಕೊಂಡ್ ಬಂದ್ರು. ಆದ್ರೂ ಏನಾಗಿದ್ಯೋ ಗೊತ್ತಾಗ್ಲಿಲ್ವಂತೆ. ಕೆಲ್ಸಕ್ಕೂ ಬರ್ತಾ ಇಲ್ಲ, ಯಾರು ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಏನಾಗಿದೆ ಅವಳಿಗೆ ಅಂತ? ಏನಾಗಿದೆ ಅಂತ ಬಾಯ್ಬಿಟ್ಟು ಹೇಳ್ಕೊಂಡ್ರೆ ತಾನೆ ನಾವು ಏನಾದ್ರೂ ಹೆಲ್ಪ್ ಮಾಡಕ್ಕಾಗೋದು. ಹೀಗೆಲ್ರೂ ಅವಾಯ್ಡ್ ಮಾಡಿದ್ರೆ ನಾವಾದ್ರೂ ಏನ್ ಮಾಡೋದಕ್ಕಾಗತ್ತೆ? ಹೋಗ್ಲಿ, ನಮ್ಮನ್ ಬಿಡು. ಪಾಪ ಧ್ರುವ ಅವಳನ್ನ ಒಂದ್ ಗಳಿಗೆನೂ ನೋಡಿಲ್ಲ ಅಂತ ಪೇಚಾಡ್ತಾ ಇದ್ದಾನೆ. ಅವಳು ಇವನೂ ಅವಾಯ್ಡ್ ಮಾಡ್ತಿರೋದು ನನ್ಗ್ಯಾಕೋ ಸರಿ ಕಾಣ್ತಿಲ್ಲ. ಇಲ್ಲ ಆನಂದ್, ಪಾಪ ಮೈನಾ, ಅವಳಿಗೆ ಏನ್ ಕೊರಗಿದ್ಯೋ ಏನೋ. ನೀನೆಲ್ಲಿ ಬಿಡ್ಕೊಡ್ತೀಯ? ಹೋಗ್ಲಿ ಬಿಡು. ಈಗೇನ್ ಮಾಡ್ಬೇಕು ಅಂತಿದ್ಯಾ? ಮೊದ್ಲು ಅವಳನ್ನ ಹಾಸ್ಟೆಲಿಂದ ಹೊರಗಡೆ ಕರ್ಕೊಂಡು ಬರ್ಬೇಕು. ಅದಕ್ಕೆ ಅವ್ರ ಅಣ್ಣ ಸಿದ್ದು ಅವ್ರ ಮನೆಗೆ ಹೋಗಿದ್ದೆ. ಹೇಗಾದ್ರೂ ಕನ್ವಿನ್ಸ್ ಮಾಡಿ ಮೈನಾ ಅವ್ರನ್ನ ನಿಮ್ ಮನೆಗೆ ಕರ್ಕೊಂಡು ಬಂದು ನೋಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದೀನಿ. ಅವರು ಅವ್ರ ಮನೆಗೆ ಕರ್ಕೊಂಡು ಬಂದ್ರೆ ಸಾಕು. ಸಿದ್ದುನಾ? ಈ ಸಿದ್ದು ಯಾರ? ಸಿದ್ದು ಅಂದ್ರೆ ಮೈನಾ ಅಣ್ಣ ಕಣೆ. ಅದೇ ಊರಿಂದ ಓಡ್ ಬಂದಿದ್ದಾನಲ್ಲ ಅವನು. ಓ, ಮೈನಾಗ್ ಆರಾಮಿಲ್ಲಲ್ಲ? ನಾ ಬರ್ತಾ ಹೋಗಿದ್ದೆ ನೋಡ. ಸರಿ, ನೀವೆಲ್ರೂ ಕೆಲಸ ಮಾಡ್ತೀರಿ. ನಾನು ಹೋಗಿ ಸಿದ್ದು ಅವರು ಕಾಲ್ ಮಾಡಿ ಅವ್ರ ಹಾಸ್ಟೆಲಿಗೆ ಹೋದ್ರ, ಅವ್ರನ್ನ ಕರ್ಕೊಂಡ್ ಬಂದ್ರ ಅಂತ ಕೇಳ್ಕೊಂಡ್ ಬರ್ತೀನಿ. ಸರಿನಾ? ಧ್ರುವ, ನೀನ್ ಇವಾಗ ಫೋನಲ್ಲಿ ಮಾತಾಡೋದನ್ನ ಬಾಲರಾಜ್ ನೋಡಿದ್ರೆ ಸುಮ್ನೆ ಸಮಸ್ಯೆ ಆಗತ್ತೆ. ಇವಾಗ ಬೇಡ, ಲಂಚ್ ಬ್ರೇಕ್ ಅಲ್ಲಿ ಮಾತಾಡು. ಅಯ್ಯೋ, ನನ್ ಟೆನ್ಷನ್ ನನ್ಗೆ ಆನಂದ್. ಅವ್ನ್ ನೋಡಿದ್ರೆ ಏನ್ ಮಾಡ್ಕೊಳ್ತಾನೆ? ಫಸ್ಟು ನನಗ್ ಮೈನಾ ಮುಖ್ಯ, ಅವನಲ್ಲ. ಧ್ರುವ, ನೀನ್ ಇಷ್ಟ ಬಂದಾಗ ಬರ್ತೀಯಾ, ಇಷ್ಟ ಬಂದಾಗ ಹೋಗ್ತೀಯಾ? ಏನಿದನ್ ಕಂಪ್ನಿ ಅನ್ಕೊಂಡಿದ್ಯೋ, ನಿಮ್ ಮತ್ತೆ ಮನೆ ಅನ್ಕೊಂಡಿದ್ಯೋ? ರೂಲ್ಸ್ನ ಬ್ರೇಕ್ ಮಾಡ್ತಾ ಇದೀಯಾ? ಯಾರಿಗ್ ಫೋನ್ ಮಾಡ್ತಾ ಇದೀಯಾ? ನಿಮ್ ಹುಡುಗಿಗ? ಸರ್, ನಾನು ನಿಮಗ್ 1000 ಸಲ ಹೇಳಿದ್ದೀನಿ, ನನ್ನ ಬಗ್ಗೆ ಏನಾದ್ರೂ ಮಾತಾಡಿ ನನ್ನ ಪರ್ಸನಲ್ ವಿಚಾರಕ್ಕೆ ಬರಬೇಡಿ. ನಾನು ಯಾರಿಗೆ ಕಾಲ್ ಮಾಡಿದ್ರೆ ನಿಮ್ಗೇನು? ಯಾರಿಗಾದ್ರೂ ಮಾಡ್ಕೋ, ಆದ್ರೆ ಕೆಲ್ಸ ಟೈಮಲ್ಲ, ನಿನ್ ಮನೆಗೆ ಹೋದ್ಮೇಲೆ ಮಾಡ್ಕೋ.
ನಿನ್ನೆ ನೀನ್ ನಡ್ಕೊಂಡಿದ್ ರೀತಿಗೆ ನಿನ್ನೆನೆ ನಿನ್ ಕೆಲ್ಸಕ್ಕೆ ಕತ್ರಿ ಹಾಕಿ ಮನೆ ಕಳ್ಸೋಣ ಅನ್ಕೊಂಡಿದ್ದೆ. ಆದ್ರೆ ಸರಿಯಾದ ಟೈಮ್ಗೆ ಆ ಪುಷ್ಪಕ್ಕಿಂದ ಬಚಾವಾಗ್ಬಿಟ್ಟೆ. ಇವತ್ತು ಏನಾದ್ರೂ ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ಬಂದ್ರೆ ಯಾರು ಬಂದ್ರು ಬಿಡೋದಿಲ್ಲ, ನಿನ್ನ ಕೆಲಸದಿಂದ ಓಡಿಸ್ಬಿಡ್ತೀನಿ. ನಾನು ಪಿತ್ತ ನೆತ್ತಿಗೆ ಇರೋದಕ್ಕೂ ಮುಂಚೆ ಹೋಗ್ತಾ ಇರೋ. ಸಾರಿ ಸರ್,